ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನಿಮಗೆಲ್ಲ ಗೊತ್ತು. ಯಾಕಂದ್ರೆ ಎರಡೂ ಪಕ್ಷದ ನಾಯಕರು ಸ್ಥಳಕ್ಕೆ ಭೇಟಿ ಕೊಡೋ ಮೂಲಕ ರಾಜಕೀಯ ಕೆಸರೆರಚಾಟಕ್ಕೆ ಇಡೀ ಪ್ರಕರಣ ಸಾಕ್ಷಿಯಾಗ್ತಾ ಇದೆ. ಹಂಗಾಗಿ ಬಳ್ಳಾರಿ ಬ್ಯಾನರ್ ಬೆಂಕಿಗೆ ಕಾಂಗ್ರೆಸ್ ಬಿಜೆಪಿಯ ವಾಗ್ಯುದ್ಧ ಮುಂದುವರಿತಾ ಇದ್ದು ರಾಜ್ಯದಲ್ಲಿ ಪ್ರತಿ ದಿನವೂ ಬಳ್ಳಾರಿ ಮರ್ಡರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಬಳ್ಳಾರಿಯ ರಕ್ತ ರಾಜಕೀಯಕ್ಕೆ ಏಟು ಎದುರೇಟು ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಬಳ್ಳಾರಿ ಪಾದಯಾತ್ರೆ ನಡೆಸೋದಕ್ಕೆ ಸಿದ್ಧತೆಗಳಾಗ್ತಾ ಇದ್ದು ಮರ್ಡರ್ ಪಾಲಿಟಿಕ್ಸ್ ಅನ್ನ ಪ್ರತಿಷ್ಠೆಯಾಗಿ ರೆಡ್ಡಿ ಬ್ರದರ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಳ್ಳಾರಿಯಿಂದಲೇ ರಾಜ್ಯ ಸರ್ಕಾರಕ್ಕೆ ಸಂದೇಶ ಕಳಿಸೋದಕ್ಕೆ ಬಿಗ್ ಪ್ಲಾನ್ ರೂಪುಗೊಂಡಿದ್ದು ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ಕಚೇರಿ ಸಭೆಯಲ್ಲಿ ರೆಡ್ಡಿಯಿಂದ ಪಾದಯಾತ್ರೆಯ ವಿಚಾರ ಪ್ರಸ್ತಾಪ ಆಗಿದೆಯಂತೆ. ಕಾಂಗ್ರೆಸ್ಗೆ ಪಾದಯಾತ್ರೆಯಿಂದಲೇ ಉತ್ತರ ಕೊಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಕೇಸರಿ ನಾಯಕರು. ಪಾದಯಾತ್ರಾ ಲಾಭ ಪಡೆದುಕೊಳ್ಳುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಸದ್ಯ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಪ್ಲಾನ್ ಮಾಡೋದು ದೊಡ್ಡದಲ್ಲ, ಬಟ್ ಅದನ್ನ ಎಕ್ಸಿಕ್ಯೂಟ್ ಬಿಜೆಪಿ ನಾಯಕರು ಯಾವ ರೀತಿ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಈ ಹಿಂದಿನಿಂದಲೂ ಕೂಡ ಸರ್ಕಾರ ಹಲವು ಅಸ್ತ್ರಗಳನ್ನ ತಗೊಳ್ಳಿ ಹೋರಾಟ ಮಾಡಿ ಅಂತ ಕೊಟ್ಟರೂ ಕೂಡ ಅದನ್ನ ಸಮರ್ಥವಾಗಿ ಬಿಜೆಪಿ ನಾಯಕರು ನಿಭಾಯಿಸಿಲ್ಲ ಹಲವು ವಿಚಾರಗಳಲ್ಲಿ. ಬಟ್ ಈಗ ಬಳ್ಳಾರಿಯ ಗಲಭೆ ವಿಚಾರವನ್ನ ಎಷ್ಟು ಸಮರ್ಥವಾಗಿ ನಿಭಾಯಿಸುತ್ತೆ ಕೇಸರಿ ಪಡೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಕಾರಣ ಕೇಸರಿ ಪಾಳ್ಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅಂದ್ರೆ ಇಲ್ಲ, ಮನೆಯೊಂದು ಮೂರ್ಬಾಗಿಲು. ಒಂದು ನಿರ್ಧಾರಕ್ಕೆ ಒಬ್ಬ ನಾಯಕ ಬಂದ್ರೆ ಮತ್ತೊಬ್ರು ಅದಕ್ಕೆ ಧ್ವನಿಗೂಡಿಸ್ತಾರ, ಒಗ್ಗಟ್ಟಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರ. ಪಾದಯಾತ್ರೆ ಮಾಡಿದ್ರೆ ಬಿಜೆಪಿಯ ಯಾವೆಲ್ಲ ನಾಯಕರು ಅದರಲ್ಲಿ ಕಾಣಿಸ್ಕೊಳ್ತಾರೆ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ.